ಟೆಂಡರ್ ರದ್ದಾಗಬೇಕು ಅಂತ ಲೋಕಾಯುಕ್ತಕ್ಕೆ ಷೇರುದಾರರೊಬ್ಬರು ದೂರನ್ನ ದಾಖಲು ಮಾಡಿದ್ದಾರೆ. ಏನಿದು ಪ್ರಕರಣ ನೋಡ್ತಾ ಹೋಗೋದಾದ್ರೆ, ಸಕ್ಕರೆ ಕಾರ್ಖಾನೆಗೆ 471 ಕೋಟಿ ರೂಪಾಯಿ ಸಾಲ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಡಿ, ಆ ಟೆಂಡರ್ ರದ್ದಿಗೆ ಲೋಕಾಯುಕ್ತಕ್ಕೆ ಷೇರುದಾರರು ದೂರನ್ನ ದಾಖಲು ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿರುವಂತಹ ಕಾರ್ಖಾನೆಗೆ ಸಂಬಂಧಪಟ್ಟಂತಹ ವಿಚಾರ ಇದು. ಟೆಂಡರ್ ನಿಯಮ ಪಾಲನೆ ಆಗಿಲ್ಲ ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ. ಬಾಗಲಕೋಟೆಯ ಮುಧೋಳ ತಾಲೂಕಿನ ತಿಮ್ಮಾಪುರದ ಕಾರ್ಖಾನೆ ಇದು. ಇನ್ನು ಟೆಂಡರ್ ನಿಯಮ ಹಾಗಾದ್ರೆ ಯಾವ ರೀತಿ ಪಾಲನೆ ಆಗಿಲ್ಲ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಸಾಲದ ಜವಾಬ್ದಾರಿಯನ್ನ SR ಪಾಟೀಲ್ ಸಂಸ್ಥೆಗೆ ನೀಡಲಾಗಿತ್ತು, ಅಂದರೆ ಟೆಂಡರನ್ನು ಕರೆಯಲಾಗಿತ್ತು. 363 ಕೋಟಿ ರೂಪಾಯಿ 30 ವರ್ಷಗಳಲ್ಲಿ ಭರಿಸುವಂತೆ ಒಪ್ಪಂದ ಆಗಿದೆ. ರೈತ ಸಿದ್ದಾರೂಢ ಕಂಬಳಿ ಅನ್ನೋರು ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಿದ್ದಾರೆ. ಹಾಗಾಗಿ ಆ ಟೆಂಡರನ್ನು ರದ್ದು ಮಾಡಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ಷೇರುದಾರರು ದೂರನ್ನ ದಾಖಲು ಮಾಡಿದ್ದಾರೆ. ನೋಡಿ, ರನ್ನ ಸಕ್ಕರೆ ಕಾರ್ಖಾನೆಗೆ 471 ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 363 ಕೋಟಿ ರೂಪಾಯಿನ 30 ವರ್ಷಗಳಲ್ಲಿ ಭರಿಸುವಂತೆ ಒಪ್ಪಂದ ಅಥವಾ ಕರಾರು ಕೂಡ ಆಗಿದೆ. ಸೊ ಈ ನಿಟ್ಟಿನಲ್ಲಿ ರೈತ ಸಿದ್ದಾರೂಢ ಕಂಬಳಿ ಅನ್ನೋರು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಇನ್ನು 2023ರಲ್ಲಿ ಮೊದಲ ಹಂತದಲ್ಲಿ ಸರ್ಕಾರ ಟೆಂಡರ್ ಪ್ರಕ್ರಿಯೆಯನ್ನು ಆರಂಭವಾಗುತ್ತೆ. ಇನ್ನು ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಪತ್ರಿಕೆಗಳ ಮೂಲಕ ಅಧಿಸೂಚನೆ ಕೂಡ ಪ್ರಕಟಗೊಂಡಿರುತ್ತೆ. ಸರ್ಕಾರ ಕರೆದ ಟೆಂಡರ್ನಲ್ಲಿ ಕಾರ್ಖಾನೆಗೆ 5 ಕಾರ್ಖಾನೆಗಳು, ಅದರಲ್ಲಿ ಹೆಚ್ಚಿನ ಮೊತ್ತಕ್ಕೆ ಕೂಗಿ 471 ಕೋಟಿ ರೂಪಾಯಿ ಸಾಲ ತುಂಬುತ್ತೇವೆ ಅಂತ ಹೇಳಿ ಬಾಲದಂಡಿ ಕಾರ್ಖಾನೆ ಮುಂದಕ್ಕೆ ಬರುತ್ತೆ. ಆದರೆ 2024ರಲ್ಲಿ ಕಾರ್ಖಾನೆಗಿರುವ ಸಾಲ ಜವಾಬ್ದಾರಿ ಋಣಭಾರ ತೀರಿಸೋಕ್ಕಾಗೋದಿಲ್ಲ ಅನ್ನುವಂಥ ಸರ್ಕಾರಕ್ಕೆ ಪತ್ರ ಕೂಡ ರವಾನೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಟೆಂಡರ್ನಲ್ಲಿ ಡೆಪಾಸಿಟ್ ಇಟ್ಟಿರುವ 1 ಕೋಟಿ ಹಣ ಮುಟ್ಟುಗೋಲು ಹಾಕೊಳ್ಳುತ್ತೆ ಸರ್ಕಾರ. ಅಂತಿಮವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ರೈತ ಸಿದ್ದಾರೂಢ ಕಂಬಳಿಯವರು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಟೆಂಡರ್ ರದ್ದಾಗಬೇಕು ಅಂತ ಲೋಕಾಯುಕ್ತಕ್ಕೆ ದೂರನ್ನು ದಾಖಲು ಮಾಡಿರೋದು. ಬಾಗಲಕೋಟೆ ಮುಧೋಳ ತಾಲೂಕಿನ ತಿಮ್ಮಾಪುರ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಆ ಟೆಂಡರನ್ನು ರದ್ದಾಗಬೇಕು ಅಂತ ಲೋಕಾಯುಕ್ತಕ್ಕೆ ಈಗಾಗಲೇ ದೂರನ್ನು ದಾಖಲು ಮಾಡಲಾಗಿದೆ. ಹಾಗಾದರೆ ಏನಿದು ಪ್ರಕರಣ? ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಾಳಪ್ಪ ಸಮಗ್ರ ವರದಿಯನ್ನು ಮಾಡಿದ್ದಾರೆ, ಬನ್ನಿ ನೋಡೋಣ. ಇನ್ನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ರನ್ನ ಶುಗರ್ ಫ್ಯಾಕ್ಟರಿಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅಂತ ಲೋಕಾಯುಕ್ತರಿಗೆ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದರು. ಆ ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಬೆಳಗಾವಿಯಲ್ಲಿ ಕೂಡ ಮಾಡಿದರು. ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡುವವರಲ್ಲಿ ರೈತ ಆದಂಥ ಸಿದ್ದಾರೂಢ ಕಂಬಳಿ ಮತ್ತು ವಿನಯ್ ಕಬ್ಬೂರನ್ನು ವಕೀಲರು ಕೂಡ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. 471 ಕೋಟಿಗೆ KPP ಆ್ಯಕ್ಟ್ ಪ್ರಕಾರ ಒಂದು ಟೆಂಡರ್ ಆಗಿದೆ. ಆ ಟೆಂಡರನ್ನು ಗಾಳಿಗೆ ತೂರಿ 108 ಕೋಟಿಗೆ ಇದನ್ನು ಸರ್ಕಾರದಲ್ಲಿ ಅನುಮೋದನೆ ತೆಗೆದುಕೊಂಡಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ. KPP ಆ್ಯಕ್ಟ್ನ ಪ್ರಕಾರ 471 ಕೋಟಿಗೆ SR ಪಾಟೀಲ್ ಅವರು ಈ ಟೆಂಡರನ್ನು ನಾನೇ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಆ ಟೆಂಡರ್ಗೆ ಮತ್ತು ಅವರು ಒಂದು ಲೆಟರ್ ಬರೀತಾರಂತೆ. ಆ ಲೆಟರ್ ಪ್ರಕಾರ 108 ಕೋಟಿ ನಾವು ಕೊಡ್ತೇವೆ, ಇದನ್ನು 471 ಕೋಟಿ ಸಾಲವನ್ನು ನಾವು 30 ವರ್ಷದಲ್ಲಿ ತೀರಿಸ್ತೇವೆ ಅಂತ ಹೇಳಿದ್ದಾರೆ. 31 ವರ್ಷದಲ್ಲಿ ತೀರಿಸಬೇಕಾದರೆ ಅದು ಸರಾಸರಿ ಬಡ್ಡಿ ಏನಾಗುತ್ತೆ ಅಂದರೆ 13.5ರಷ್ಟು ಬಡ್ಡಿ ತೆಗೆದರೆ 19,400 ಕೋಟಿ ರೂಪಾಯಿ ಅಷ್ಟು ಸಾಲ ಆಗುತ್ತೆ. ಯಾಕಂದರೆ ಇದು ರೈತರಿಗೆ ಮತ್ತು ಅಲ್ಲಿರ್ತಕ್ಕಂಥ ಷೇರುದಾರರಿಗೆ ಮತ್ತು ಕಬ್ಬು ಬೆಳೆಗಾರರಿಗೆ ಮತ್ತು ಸರ್ಕಾರಕ್ಕೆ ಬಹಳಷ್ಟು ಪ್ರಮಾಣ ನಷ್ಟ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ 471 ಕೋಟಿ ಸಾಲ ಇರುತ್ತೆ ಫ್ಯಾಕ್ಟ್ರಿ ಮೇಲೆ. ಆ ಸಾಲವನ್ನು ಒಂದೇ ಸಾರಿ ತುಂಬಿದರೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ, ಫ್ಯಾಕ್ಟ್ರಿ ನಡೆಸ್ಬೋದು. 30 ವರ್ಷ ಅವರು ಲೀಸ್ ತೆಗೆದುಕೊಳ್ಳೋಕ್ಕೆ ಯಾವುದೇ ನಾವು ಅಭ್ಯಂತರ ಇಲ್ಲ. 471 ಕೋಟಿ ಸಾಲವನ್ನು ತಕ್ಷಣ ಅವರು ತುಂಬಬೇಕಾಗಿತ್ತು. ಅದಕ್ಕೆ 108 ಕೋಟಿ ತುಂಬಿ ಆನಂತರ ಅದಕ್ಕೆ ನಾವು 30 ವರ್ಷದಲ್ಲಿ 471 ಕೋಟಿ ಕಂಪ್ಲೀಟ್ ಮಾಡುತ್ತೇವೆ, 5 ಕೋಟಿ 10 ಕೋಟಿ ಈ ಥರ ತುಂಬ್ತೀವಿ ಅಂತೇಳಿ ಒಂದು ಸರ್ಕಾರಕ್ಕೆ ಒಂದು ಲೆಟರ್ ಕೂಡ ಕೊಟ್ಟಿರ್ತಾರೆ. ಆ ಲೆಟರ್ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಇವರು ಒಂದು ದಾಖಲೆಗಳನ್ನು ತೆಗೆದುಕೊಂಡು ಒಂದು ರೈತ ಆದಂಥ ಸಿದ್ದಾರೂಢ ಕಂಬಳಿ ಅವರು ಲೋಕಾಯುಕ್ತಕ್ಕೆ ಒಂದು ದೂರನ್ನು ನೀಡ್ತಾರೆ. ಬೆಂಗಳೂರಿನಲ್ಲಿ ದೂರು ನೀಡಿದ ಹಿನ್ನೆಲೆಯಲ್ಲಿ ತನಿಖೆ ಕೈಗೊಳ್ಳಬೇಕಂತ ಒಂದು ಹೋರಾಟವನ್ನು ಮುಂದುವರೆಸ್ತಾರೆ. ಆ ಹೋರಾಟ ಹಿನ್ನೆಲೆಯಲ್ಲಿ ಫ್ಯಾಕ್ಟರಿ ಆಡಳಿತ ಮಂಡಳಿಗಳ ವಿರುದ್ಧ ಒಂದು ಪತ್ರಿಕಾಗೋಷ್ಠಿ ಮಾಡುತ್ತೆ. ಪಾರದರ್ಶಕವಾಗಿ ತನಿಖೆ ಆಗಿದೆ, ಪಾರದರ್ಶಕವಾಗಿ ಆನ್ಲೈನ್ ಬಿಡ್ಡಿಂಗ್ ಆಗಿದೆ. ಇದು ಮತ್ತು ಸರ್ಕಾರದ ಗೆಜೆಟ್ನ ಪ್ರಕಾರ ರಾಜ್ಯ ಪತ್ರದ ಪ್ರಕಾರ ಒಂದು ಟೆಂಡರ್ ಸಿಕ್ಕಿದೆ. ಆ ರಾಜ್ಯ ಪತ್ರದ ನಾವೇನು ಯಾವುದೇ ಥರ ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಆ ಸ್ಪಷ್ಟೀಕರಣದ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲವು ಲೋಪಗಳಾಗಿವೆ. ಯಾಕಂದರೆ ಟೆಂಡರ್ ಆಗಬೇಕಾದ್ರೆ ಏಕ ವ್ಯಕ್ತಿಗೆ ಬೆಡ್ದಾರಿಗೆ ಟೆಂಡರ್ ಆಗಬಾರ್ದಂತ ಅದು ಅನುಮೋದನೆ ಕೂಡ ಇದೆ. ಸರ್ಕಾರ ನಿಯಮಗಳನ್ನು ಗಾಳಿಗೆ ತೂರಿ ಆ ಟೆಂಡರನ್ನು ಮಾಡಿದ್ದಾರೆ ಅಂತ ಕೂಡ ಅವರು ಆರೋಪ ಮಾಡ್ತಾ ಇದ್ದಾರೆ. ಆರೋಪದ ಹಿನ್ನೆಲೆಯಲ್ಲಿ ಪತ್ರದಲ್ಲಿ ಉಲ್ಲೇಖ ಕೂಡ ಆಗಿದೆ. ಆ ಪತ್ರವನ್ನು ನೋಡಿದರೆ ಒಂದು ಸಾರಿ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಆ ಪತ್ರದಲ್ಲಿ ವ್ಯಕ್ತಿಗೆ ಬೆಡ್ ಕೊಡಲು ಯಾವುದೇ ಆದೇಶ ಇರುವುದಿಲ್ಲ. ಯಾಕಂದರೆ 3 ಬಾರಿ ಟೆಂಡರ್ ಕಳೆದು 4ನೇ ಬಾರಿ ಟೆಂಡರ್ ಕೊಡಬೇಕಾದ್ರೆ ವ್ಯಕ್ತಿಗೆ ಒಂದು ಟೆಂಡರ್ ಕೊಡೋಕ್ಕೆ ಅವಕಾಶವಿದೆ. ಸರ್ಕಾರ ಗೆಜೆಟಿನ ಸುತ್ತಳೆ ಪ್ರಕಾರ 923 ಒಂದು ಪತ್ರ ಇದೆಲ್ಲ ಗುರುತಿನ ಸಂಖ್ಯೆ, ಅದರಲ್ಲಿ ಒಂದು ಚರ್ಚೆ ಮಾಡಿ ಅಲ್ಲಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ಮತ್ತು RV ತಿಮ್ಮಾಪುರ
ಚಿಕ್ಕಬಳ್ಳಾಪುರ ಏನು ಅಬಕಾರಿ ಸಚಿವರು, ಉಸ್ತುವಾರಿ ಸಚಿವರು, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಎಲ್ಲರೂ ಸೇರಿಬಿಟ್ಟು ಏನೋ ಒಂದು ಅನುಮೋದನೆ ಕೊಡೋಕ್ಕೆ ಮುಂದಾಗ್ತಾರೆ. ಇದು ಏನು 2024 ಬಜೆಟ್ನಲ್ಲಿ ಒಂದು ಚರ್ಚೆ ಕೂಡ ಆಗಿ ಅನುಮೋದನೆ ಕೊಡ್ತಾರೆ. 17/7/2024 ಏನು ಒಂದು ಆದೇಶವನ್ನು ಹೊರಡಿಸ್ತಾರೆ. ಈ ಫ್ಯಾಕ್ಟ್ರಿ ಬಂದು ಬಿದ್ದಿದೆ, ಯಾರಾದರೂ ಸ್ಟಾರ್ಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಆ ಟೆಂಡರನ್ನು ಕರೆದಿರ್ತಾರೆ. ಆ ಟೆಂಡರ್ಗೆ 4 ರಿಂದ 5 ಜನ ಒಂದು ಫೈಟ್ ಮಾಡಿರ್ತಾರೆ. ಆ ಫೈಟ್ ಮಾಡಿದಂಥ ವ್ಯಕ್ತಿಗಳು, ಅದರಲ್ಲಿ ಪ್ರಮುಖವಾಗಿ ಏನು ನಿರಾಣಿ ಶುಗರ್ಸ್ ಅಂತ ಇದೆ, ಅವರು ಕೂಡ 320 ಕೋಟಿಗೆ ಒಂದು ಬೆಡ್ಡನ್ನು ಹಾಕಿರ್ತಾರೆ, ಆನ್ಲೈನ್ ಬೆಡ್ಡಿಂಗು. ಇನ್ನು ಗಿರಿಜಾ ಕಂಪ್ನಿ ಅಂತ ಅದು ಕೂಡ ಇರುತ್ತೆ, ಅವರು ಕೂಡ 370 ಕೋಟಿಗೆ ಒಂದು ಆನ್ಲೈನ್ ಬೆಡ್ ಕರೆದಿರ್ತಾರೆ. ಆ ಬೆಡ್ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಗಿರಿಜಾ ಕಂಪ್ನಿಗೆ ಕೊಡಬೇಕಂತ ಸರ್ಕಾರ ಅದಕ್ಕೂ ತೀರ್ಮಾನ ಮಾಡುತ್ತೆ. ಯಾಕಂದರೆ ಒಂದು ಸ್ವಲ್ಪ ಲಾಸ್ ಆದರೂ ಏನು ಪರವಾಗಿಲ್ಲ, 370 ಕೋಟಿಗೆ ನಾವು ಕೊಡಲಿಕ್ಕೆ ಸಿದ್ದಿದ್ದೀವಿ, ಒಂದೇ ಸಾರಿ ಪೇಮೆಂಟ್ ಮಾಡಬೇಕಂತ ಸುತ್ತಳೆಯಲ್ಲಿ ಪ್ರಕಾರ ರೆಡಿ ಮಾಡ್ಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಏನು ಪ್ರತ್ಯೇಕವಾಗಿ 471 ಕೋಟಿ ಏನು ಸರ್ಕಾರಕ್ಕೆ ಬೊಕ್ಕಸ್ ತೋರಿಸ್ತಾ ಇದ್ದಾರಲ್ಲ, ಅದು ಬಹಳಷ್ಟು ನಷ್ಟವಾಗ್ತಾ ಇದೆ. ಆ ಸಕ್ಕರೆ ಕಾರ್ಖಾನೆ ಏನು ವಿರುದ್ಧ ಏನು ಒಂದು ಈಗ ಲೋಕಾಯುಕ್ತಕ್ಕೆ ದೂರವನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತರು ತನಿಖೆ ಮಾಡಬೇಕಂತ ಈಗಾಗಲೇ ಅವರು ಪಟ್ಟು ಹಿಡಿದಿದ್ದಾರೆ. ಯಾಕಂದರೆ ಈಗ ಬೆಳಗಾವಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿ ಈಗ ಮತ್ತು PLA ಹಾಕ್ತೀವಿ ಅಂತ ಹೈಕೋರ್ಟ್ನಲ್ಲಿ ಈಗ ರೈತರು ಮತ್ತು ವಕೀಲರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿ ಬೆಳಗಾವಿಯಲ್ಲಿ ನಡೆಸಿದ್ದಾರೆ.